ಆಲ್ ರೈಟ್, ಬ್ಯೂಟಿಫುಲ್ ಸ್ಟೋರಿ. ಬಡತನದಲ್ಲಿ ಓದೋ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್. ಜಾಸ್ತಿ ದುಡ್ಡು ಸುರಿದು ಪುಸ್ತಕ ಕೊಟ್ಕೊಳ್ಳುವಂಥ ಪ್ರಮೇಯ ಇಲ್ಲ. ಯಾಕೆಂದ್ರೆ ಇಲ್ಲೊಂದು ವ್ಯವಸ್ಥೆ ಮಾಡ್ತಿದ್ದಾರೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಹೆಂಗ್ ಖರೀದಿ ಮಾಡಬೇಕು ಅಂತ. ಹೇಗೆ ಅಂತ ಅವರೇ ತೋರಿಸ್ತಾರೆ ನೋಡಿ. 8ನೇ ತರಗತಿಯಿಂದ ಹಿಡಿದು ಕಾಲೇಜ್ ಹಾಗೂ ಯಾವ ಕೋರ್ಸೇ ಇರಲಿ, ಇನ್ಮುಂದೆ ನಿಮ್ಗೆ ಈಸಿಯಾಗಿ ಕಡಿಮೆ ದರದಲ್ಲಿ ಪಠ್ಯಪುಸ್ತಕ ಸಿಗುತ್ತೆ. ಅಷ್ಟೇ ಅಲ್ಲ, ಹಾಗೆ ನಿಮ್ಮ ಹತ್ರ ಓದಿ ಮುಗಿಸಿರೋ ಹಳೆ ಪಠ್ಯಪುಸ್ತಕವನ್ನ ಮಾರಾಟ ಮಾಡಿ ದುಡ್ಡು ಮಾಡಬಹುದು. ಜೊತೆಗೆ ಹಳೆಯ ಕ್ವೆಶ್ಚನ್ ಪೇಪರ್, ಪ್ರಾಜೆಕ್ಟ್ ವರ್ಕ್ ಪುಸ್ತಕ ನಿಮಗೆ ಬೇಡವಾದಲ್ಲಿ ಮಾರಾಟ ಮಾಡಬಹುದು. ಎಸ್, ಬೆಂಗಳೂರು ಮೂಲದ ಪ್ರಿತೇಶ್ ಹಾಗೂ ಕಿರಣ್ ಅನ್ನೋರು ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳ ಮಾರಾಟ ಹಾಗೂ ಖರೀದಿಗಾಗಿ www.bookseconds.com ವೆಬ್ಸೈಟ್ ತೆರೆದಿದ್ದಾರೆ. ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ಬಳಸಿದ ಪುಸ್ತಕವನ್ನ ಮಾರಾಟ ಮಾಡಬಹುದು, ಖರೀದಿಯೂ ಮಾಡಬಹುದು. ಎಕ್ಸಾಮ್ಸ್ ಆದ್ಮೇಲೆ ಬುಕ್ಸ್ ಅನ್ನು ನಾವು ಯೂಸ್ ಮಾಡೋದಿಲ್ಲ, ಅದನ್ನ ನಾವೀಗ ಅಪ್ಲೋಡ್ ಮಾಡಿದ್ರೆ ಯೂಸ್ ಮಾಡೋರು ತಗೊಳ್ತಾರೆ. ಇದರಲ್ಲಿ ಸರ್ಚ್ ಮಾಡಿದ್ರೆ ಸೆಕೆಂಡ್ ಹ್ಯಾಂಡ್ ಬುಕ್ಸ್ಗಳು ಸ್ವಲ್ಪ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗ್ತದೆ. 8th ಇಂದ ಸ್ಟಾರ್ಟ್ ಆದ್ರೆ ಮತ್ತೆ ಎಲ್ಲಾ ಕೋರ್ಸ್ಗಳು ಎಲ್ಲಾ ಬುಕ್ಸ್ಗಳು ಸಿಗುತ್ತೆ. ಸದ್ಯ ಖಾಸಗಿ ಕಂಪನಿಯೊಂದರಲ್ಲಿ ಉದ್ಯೋಗಿಗಳಾಗಿರುವ ಪ್ರೀತೇಶ್ ಮತ್ತು ಕಿರಣ್ ಇಬ್ಬರು ಗ್ರಾಮೀಣ ಪ್ರದೇಶದ ಬಡ ಕುಟುಂಬದಲ್ಲಿ ಓದಿರೋದ್ರಿಂದ ಸೆಕೆಂಡ್ ಹ್ಯಾಂಡ್ ಪುಸ್ತಕ ಪಡೆಯೋದಕ್ಕೆ ಸಾಕಷ್ಟು ಪರದಾಡ್ತಿದ್ರಂತೆ. ಆದ್ರೀಗ ವಿದ್ಯಾರ್ಥಿಗಳಿಗೆ ಅಂತಹ ಸ್ಥಿತಿ ಬರಬಾರದು ಅಂತ ವೆಬ್ಸೈಟ್ ತೆರೆದಿದ್ದಾರೆ. ಈಗಾಗಲೇ ಈ ವೆಬ್ಸೈಟ್ಗೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಿದ್ಯಂತೆ. ನಿಮಗೆ ಒಂದು ಬುಕ್ಸ್ ಅನ್ನು ರಿಕ್ವೆಸ್ಟ್ ಮಾಡಬಹುದು. ಸ್ಪೆಸಿಫಿಕ್ ಆಥರ್ ನಿಮಗೆ ಒಂದು ಅದರಲ್ಲಿ ಮೆನ್ಷನ್ ಮಾಡಿ ವೆಬ್ಸೈಟ್ ಅಲ್ಲಿ ನಿಮ್ಗೆ ಹಾಕಬಹುದು. ನೆಕ್ಸ್ಟ್ ಏನಂದ್ರೆ ನಿಮ್ಗೆ ಪ್ರಾಜೆಕ್ಟ್ಸ್, ಕ್ವಶನ್ ಪೇಪರ್ ಇದು ಸಹ ಅವರಿಗೆ ಸೇಲ್ ಮಾಡಬಹುದು ಒಂದು ಪ್ರೈಸಿಗೆ. ನಿಜಕ್ಕೂ ವಂಡರ್ ವೆಬ್ಸೈಟ್ ಇದು. ಬಡತನದಲ್ಲಿ ಓದೋರಿಗೆ ವರದಾನ. ಅಂದ ಹಾಗೆ ನಿಮ್ಮಲ್ಲಿ ಬಳಸಿ ಉಪಯೋಗಿಸಿದ ಪುಸ್ತಕ ಇದ್ರೆ ಕಡಿಮೆ ದರದಲ್ಲಿ ಮಾರಿಬಿಡಿ. ಯಾಕಂದ್ರೆ ನಿಮ್ಮಿಂದ ಬದುಕು ಕಟ್ಟಿಕೊಳ್ಳುವ ಅದ್ಭುತ ಅವಕಾಶ ಮತ್ತೊಬ್ಬ ಬಡ ವಿದ್ಯಾರ್ಥಿಗೂ ಸಿಗುತ್ತೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಆಲ್ ರೈಟ್, ದೇವರನ್ನ